ಈ ವರ್ಷದ ಶ್ರೀಶಕೆ 1948 ಪರಾಭವನಾಮ ಸಂವತ್ಸರ. ಈ ವರ್ಷ ಈ ಪರಾಭವನಾಮ ಸಂವತ್ಸರದಲ್ಲಿ ಚಿಕ್ಕ ಮಕ್ಕಳಿಗೆ ರೋಗ, ಅದರ ಜೊತೆಗೆ ಜನಗಳಿಗೆ ಸುಧಾರಣೆ ಆಕೈತಿ. ಅಲ್ಲಲ್ಲಿ ಬರಗಾಲ ಐತಿ, ಜನರಿಗೆ ಪ್ರಜೆಗಳಿಗೆ ಕಲಹ ಐತಿ, ಅಗ್ನಿ ಅನಾಹುತಗಳಾದವು ಮಕ್ಕಳ್ರಿ ಅಂತ ಹೇಳಿ. ಮತ್ತೆ ದೊಡ್ಡ ದುಃಖದ ಸುದ್ದಿ ಬಂದಿತ್ತನ್ನ ಅತಿ ಗಾಳಿ ಬೀಸುವುದರಿಂದ ಅಲ್ಲಲ್ಲಿ ಕಂಡುಮಂಡಲಾಗುವಂತ ಸಾಧ್ಯತೆ ಐತಿ. ಪಾಪದ ಕೆಲಸ ಹೆಚ್ಚಾದಿತ್ತು, ಕಾಡು ಪ್ರಾಣಿಗಳಿಗೆ ತೊಂದರೆ ಆದಿತ್ತು, ಅಲ್ಲಲ್ಲಿ ರಾಜ ಪ್ರಜರಿಗೆ ಕಲಹ ಐತಿ. ಈ ವರ್ಷ ಶುಭ ಮತ್ತು ಅಶುಭ ಫಲಗಳನ್ನ ಸಮನಾಗಿ ನೀಡುವ ವರ್ಷ ಇದು ಪರಾಭವನಾಮ ಸಂವತ್ಸರ. ಪಂಚಮಹಾಪಾತಗಳು ಹುಟ್ಟುತ್ತಾವ. ಉತ್ತರದಲ್ಲಿ ಅಧಿಕ ಮಳೆ ಆಗಿ ಕೆಲವು ಕಡೆ ಅತಿವೃಷ್ಟಿ ಆಗುವ ಸಾಧ್ಯತೆ ಇದೆ, ಹಾಗೂ ವಿಶ್ವದ ಕೆಲವು ಕಡೆ ಭೂಕುಸಿತ ಆಗುವ ಸಾಧ್ಯತೆ ಇದೆ. ರೈತರಿಗೆ ಹೆಚ್ಚಿನ ಒಳ್ಳೆಯದಾಗುವಂತ ಈ ವರ್ಷ. ರಾಜಕೀಯದಲ್ಲಿ ಇನ್ನಷ್ಟು ಹೊಸ ತಿರುವು ಉಂಟಾಕತಿ. ಈ ವರ್ಷದ ದೇಶದ ಗಡಿಗಳಲ್ಲಿ ಆತಂಕದ ವಾತಾವರಣ ಮತ್ತು ಯುದ್ಧದ ಕಾರ್ಮೋಡ, ನೈಸರ್ಗಿಕ ವಿಕೋಪಗಳ ಹಾವಳಿ ಹೆಚ್ಚಾದಿತ್ತಂತೇಳಿ ಮುತ್ಯ. ಈ ವರ್ಷದಲ್ಲಿ ಆರ್ಥಿಕತೆಯಲ್ಲಿ ಸ್ಥಿರ ಬೆಳವಣಿಗೆ ಆಕತಿ. ಶ್ರೀಮಂತ ಬಡವರ ನಡುವಿನ ಅಂತರ ಸಮಸ್ಯೆಗಳು ಕಡಿಮೆ ಆಕಾವು. ಈ ವರ್ಷದಲ್ಲಿ ಉತ್ತಮ ಮಳೆ ಆಗುವ ಸಾಧ್ಯತೆ, ಆದರೆ ಭೂಕುಸಿತ, ನೈಸರ್ಗಿಕ ವಿಪತ್ತುಗಳು ಎದುರಾಗಬಹುದು. ಹೆಚ್ಚಿನ ಸವಾಲನ್ನ ಎದುರಿಸುವ ಬೇಕಾದಿತ್ತು ಅಂತೇಳಿ ಈ ವರ್ಷ ಮುತ್ಯ. ಜನರಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಕತಿ. ಈ ವರ್ಷದಲ್ಲಿ ಬಹಳ ಪ್ರಮಾಣದಲ್ಲಿ ಮಳೆಯ ಪ್ರಭಾವ ಭೀತಿ, ಆದರೂ ಯಾವ ರೀತಿ ಭಯವಿಲ್ಲ. 7ಆನೆ ಮಳಿ, 8ಆನೆ ಬೆಳಿ, 3 ಕೋಟಿ ಬಚಾಕಿ ದೋಸ್ತರೋ.